ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆದ್ರೆ ಪ್ರತಿಯೊಂದು ಕಷ್ಟಕ್ಕೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದನ್ನ ನಾವು ಕಂಡುಕೊಳ್ಳುವ ರೀತಿಯಲ್ಲಿ ನಮ್ಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾವುದೆಲ್ಲ ರೀತಿಯಲ್ಲಿ ಕಷ್ಟಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಯಾಕೆ ಅಂತ ಅಂದ್ರೆ ಎಷ್ಟೋ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾ ಇರುತ್ತೆ. ಉದಾಹರಣೆಗೆ ಮಕ್ಕಳ ವಿಷಯ ಅಂತ ಬಂದಾಗ ಶಿಕ್ಷಣ, ಯುವಕರ ವಿಷಯ ಅಂತ ಬಂದಾಗ ಉದ್ಯೋಗ, ನಿರುದ್ಯೋಗ, ಈ ರೀತಿ. ಅದೇ ರೀತಿಯಾಗಿ ಸ್ವಲ್ಪ ವಯಸ್ಸಾದಂತಹವರ ವಿಚಾರಕ್ಕೆ ಬಂದಾಗ ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾನೆ ಇರುತ್ತೆ. ಇನ್ನು ಮನೆ ಕಟ್ಟಕ್ ಆಗ್ತಾ ಇಲ್ಲ, ಮನೆ ಅರ್ಧಕ್ಕೆ ನಿಂತು ಹೋಗಿದೆ, ಈ ರೀತಿ ಎಲ್ಲ ಒಂದಷ್ಟು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಸಹ ನೀವು ಖಂಡಿತವಾಗಿ ಗುರುಮಾತಾ ಅವರಿಗೆ ಕಾಲ್ ಮಾಡ್ಬೋದು. ಎಲ್ಲಾ ರೀತಿಯಲ್ಲೂ ಸಹ ನಿಮ್ಗೆ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಮುಖ್ಯವಾಗಿ ಯುವಕರಲ್ಲಿ ಕಂಡುಬರುವಂತಹ ಒಂದಷ್ಟು ಸಮಸ್ಯೆ ಅಂತ ಅಂದ್ರೆ ಪ್ರೀತಿ, ಪ್ರೇಮ. ಖಂಡಿತವಾಗೂ ದುಡುಕಿನ ನಿರ್ಧಾರ ತಗೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂತ ಅಂದ್ರೆ ಕೆಲವೊಂದಷ್ಟಲ್ಲಿ ಆಯ್ಕೆಗಳು ಚೆನ್ನಾಗಿರುತ್ತೆ. ಆದ್ರೆ ಕೆಲವೊಂದಷ್ಟು ಜನದ ವಿಚಾರದಲ್ಲಿ ಆಯ್ಕೆಗಳಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿರುತ್ತೆ. ಅಂತಹ ಸ್ಥಿತಿಯಲ್ಲಿ ದುಡುಕಿನ ನಿರ್ಧಾರ ಬದುಕನ್ನ ಸರ್ವನಾಶ ಮಾಡ್ಬೋದು ಅನ್ನುವಂಥದ್ದು ಖಂಡಿತವಾಗೂ ಸತ್ಯ. ಆದ್ರೆ ಇಂತಹ ಗೊಂದಲಗಳಿಗೆ ಯಾವುದೇ ರೀತಿಯಲ್ಲೂ ಸಹ ಸಮಸ್ಯೆ ಉಂಟಾಗದಂತೆ ನಿಮ್ಮ ಗೊಂದಲಗಳಿಗೆ ಪರಿಹಾರ ಕೊಡ್ತಾರೆ ಗುರುಮಾತಾ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9755423346 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಇನ್ನು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡಬಹುದು. ಗುರುಮಾತಾ ಅವರು ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಗುರುಮಾತಾ, ಇನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಅದೇ ರೀತಿಯಾಗಿ ಇವಾಗ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ದೇವರ ಆರಾಧನೆಯನ್ನ ಮಾಡಿದ್ರೆ ಬಹಳ ಉತ್ತಮವಾಗಿರುತ್ತೆ? ವೈಷ್ಣವ ದೇವನ ಮಾಡಬೇಕು. ವಿಷ್ಣು ಅನ್ನೋಂಥ ದೇವ್ರನ್ನ ನೀವು ಪೂಜೆ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಇರೋಂಥ ದೋಷ ಆಗಲಿ, ಇರೋಂಥ ಎಂಥದ್ದೇ ಪಾಪ ಆಗಿರಲಿ, ಅವ್ರನ್ನ ಪೂಜೆ ಮಾಡ್ತಾ 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 ಖಂಡಿತ ಒಳ್ಳೇದಾಗುತ್ತೆ. 2 ದೇವ್ರು ಬರುತ್ತಮ್ಮ. 2 ದೇವರು ಅಂತ ಅಂದರೆ ನೋಡಿ, ಗಂಡು ದೇವರು ಬರ್ತಾನೆ, ಹೆಣ್ಣು ದೇವರು ಬರ್ತಾರೆ. ಯಾವ ದೇವ್ರನ್ನ ಜಾಸ್ತಿ ಪೂಜೆ ಮಾಡಬೇಕು ಅಂತ ಅದರಲ್ಲಿ ಇರುತ್ತೆ. ನಾನು ನಿಮ್ಮ ಡೇಟ್ ಪ್ರಕಾರನೇ ಒಂದು ನೋಟನ್ನು ಸಹ ನಾನು ಒಂದು ನೋಟಲ್ಲಿ ಎಲ್ಲನೂ ಬರ್ಕೊಡ್ತೀನಿ. ಆ ಡೇಟಲ್ಲಿ ನೀವು ಹುಟ್ಟಿದ್ದೀರಾ, ಯಾವ ಡೇಟಲ್ಲಿ ಹುಟ್ಟಿ ನೀವು ಇಷ್ಟು ದಿವಸ ನೀವೇನು ಮಾಡಿದ್ದೀರಾ, ಇನ್ಮೇಲೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತಲೂ ಸಹ ನಾನು ಬರ್ಕೊಡ್ತೀನಿ. ಕಾರಣ ಏನು ಅಂತಂದರೆ ನೋಡಿ, ಒಬ್ಬೊಬ್ರಿಗೆ 31 ದಿವಸ ಇದೆ ಡೇಟು. ಒಂದು ತಿಂಗಳಲ್ಲಿ 30 ದಿನ ಬರುತ್ತೆ, ಒಂದು ತಿಂಗಳಲ್ಲಿ 28 ಅಥವಾ 29 ಈ ರೀತಿ ಬರುತ್ತೆ. ಇದರಲ್ಲಿ ಯಾವ ಡೇಟಲ್ಲೆಲ್ಲ ನಾವು ಹುಟ್ಟಿದರೆ, ನಮ್ಮ ಹುಟ್ಟಿದಂಥ ಡೇಟ್ ಇದು, ನನಗೆ ಈ ಥರ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಖಂಡಿತ ಅದಕ್ಕೂ ಸಹ ನಾನು ಮಾಡಿಕೊಡ್ತೀನಿ. ಅದು ಹಿಸ್ಟ್ರಿನೂ ಸಹ ಬರ್ಕೊಡ್ತೀನಿ. ಹೇಗೆ ಅಂತ ಅಂದರೆ, ನನಗೆ ಏನು ಅನ್ನಿಸ್ತಾ ಇರುತ್ತೋ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಖಂಡಿತ ಅದು ಬಂದ್ಬಿಡುತ್ತೆ. ಆವಾಗ ನೀವು ತಮಿಳು ಓದಿದರೆ ತಮಿಳಲ್ಲಿ ತೊಗೊಳ್ಳಿ, ಕನ್ನಡ ಓದಿದರೆ ಕನ್ನಡದಲ್ಲಿ ತೊಗೊಳ್ಳಿ, ಇಂಗ್ಲೀಷೇ ನನಗೆ ಬೇಕು ಅಂದರೆ ಮ್ಯಾಕ್ಸಿಮಮ್ ನಾವು ಕೊಡೋದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕೊಡ್ತೀನಿ. ಅದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಹ ನೀವು ಮಾಡಿಸ್ಕೋಬೋದು. ಅದೇ ರೀತಿ ಯಾವ ದೇವ್ರನ್ನ ನೀವು ಪರಿಪಾಲನೆ ಮಾಡಬೇಕು, ಯಾವ ದೇವ್ರನ್ನ ಫಾಲೋ ಮಾಡಬೇಕು, ನೀವು ಮಾಡ್ಕೊಳ್ಳೋ ಅಂಥ ವಿಶೇಷಗಳು ಏನೇನು ಪರಿಪಾಲನೆ ಅನ್ನೋಂಥದ್ದನ್ನು ಸಹ ನೀವು ತಿಳ್ಕೊಬೋದು. ಅದೇ ರೀತಿ ಗ್ರಹಗಳೆಲ್ಲ ಇವಾಗ ನೋಡಿ, ನನಗೆ ಒಂದು ದಿವಸ ಕೋಲ್ಡ್ ಆಗುತ್ತೆ, ಒಂದು ದಿವಸ ಕಾಫ್ ಬರುತ್ತೆ, ಒಂದು ದಿವಸ ಟಯರ್ಡ್ ಆಗುತ್ತೆ. ಇದೆಲ್ಲ ಯಾಕೆ ಅಂದರೆ ನಾವು ಮಾಡೋ ಅಂಥ ಜಾಬಲ್ಲಿರೋಂಥ ಒಂದು ದೃಷ್ಟಿಕೋನ ಸಹ. ಅದಕ್ಕೋಸ್ಕರ ಸೋಲ್ಬಾರದು. ರಾಯರು ಯಾವಾಗ್ಲೂ ಸೋತಿದ್ದೇ ಇಲ್ಲ. ಅವ್ರಿಗೆ ಎಷ್ಟೋ ಪರೀಕ್ಷೆಗಳು ಬಂದಿದೆ, ಅವರು ಸೋಲೋರಲ್ಲ, ಸೋಲು ಒಪ್ಕೊಳ್ಳೋರು ಅಲ್ಲ. ಯಾಕೆಂದರೆ ಅವ್ರು ಸೋಲೋದೇ ಇಲ್ಲ. ಹಂಗಿದ್ಮೇಲೆ ಏನಕ್ಕೆ ಒಪ್ಕೋಬೇಕು ಅಲ್ವಾ? ಹಾಗಾಗಿ ಗುರು ಅನುಗ್ರಹ, ಗುರು ದೃಷ್ಟಿ ಇರಿದ್ರೇ ಸಾಕು, ಏನು ಬೇಕಲ್ಲ ಸಂಪಾದಿಸ್ಬೋದು. ಈ ಥರ ಬೇಕು ಅನ್ನೋಂಥವ್ರು ಖಂಡಿತ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ವಾಟ್ಸಪ್ಪಲ್ಲೆಲ್ಲ ಡೀಟೇಲ್ಸ್ ಕಳಿಸ್ಕೊಡಿ. ಅದು ಎಲ್ಲನೂ ಮುಗಿಸಿ ನಿಮ್ಮ ಮನೆಗೆ ನಾನು ಅದು ಪೋಸ್ಟ್ ಮಾಡಿಕೊಡ್ತೀನಿ. ಕಾರಣ ಏನು ಅಂದರೆ, ಅದರಲ್ಲಿರೋ ಅಂಥದ್ದು ವಿಷಯ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನಾನು ಫಸ್ಟೇ ನಿಮ್ಗೆ ಹೇಳ್ತೀನಿ. ಏನು ನೀವು ನಡೆಸ್ಕೋಬೇಕೋ, ಏನು ಐಡಿಯಾ ನೀವು ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ನಾನು ಹೇಳ್ತೀನಿ. ಕಾರಣ ಆ ಭಗವಂತ ಕೊಟ್ಟಿದ್ದಂಥ ದೃಷ್ಟಿ ನನಗೆ, ಆ ಭಗವಂತ ಕೊಟ್ಟಿರೋಂಥ ಗುರುರಾಯರು ಕೊಟ್ಟಿದ್ದಂಥ ವರಪ್ರಸಾದ. ಅದಕ್ಕೋಸ್ಕರನೇ ಹೇಳೋದು, ಎಂಥದ್ದೇ ಆಗಿರಲಿ. ಇವಾಗ ನೋಡಿ, 3ನೇ ತಾರೀಕು ಹುಟ್ಟಿರ್ತಾರೆ. 3ನೇ ತಾರೀಕು ಹುಟ್ಟಿರೋರು ದುರ್ಗಾದೇವಿನೇ ಪೂಜೆ ಮಾಡಬೇಕು. ಕಾರಣ ಏನು ಅಂತಂದರೆ, ಆ ದೇವಿಯ ಆಶೀರ್ವಾದದಿಂದ ಅವರು ಪ್ರಪಂಚಕ್ಕೆ ಬಂದಿರ್ತಾರೆ. ಹಾಗಾಗಿ ಆದಿಶಕ್ತಿನ ಪೂಜೆ ಮಾಡಬೇಕು. ಒಂದೊಂದು ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ಅದೇ ರೀತಿ 5ನೇ ತಾರೀಕು ಹುಟ್ಟಿರೋರಿಗೆ ವಿಷ್ಣುನೇ ಪೂಜೆ ಮಾಡಬೇಕು, ಆ ವಿಷ್ಣು ದೇವ್ರನ್ನೇ ನೆನೆಬೇಕು. ಯಾಕೆ ಆ ನಂಬರು ಅನ್ನೋಂಥದ್ದು ಸಹ ನಿಮ್ಗೆ ಹೇಳ್ಕೊಡ್ತೀನಿ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಬೋದು.
ಗುರುವೇ ಶರಣ. ಗುರುಮಾತಾ, ಇನ್ನು ಇವತ್ತು ವಿಶೇಷವಾಗಿ ಉತ್ತರ ಪಾಲ್ಗುಣಿ ಹಸ್ತ ನಕ್ಷತ್ರ ಇರುವಂತದ್ದು, ಅದರ ಜೊತೆಗೆ ಕನ್ಯಾ ರಾಶಿ ಸೇರ್ಪಡೆ ಆಗಿದೆ. ಇವತ್ತಿನ ದಿನ ಯಾವ ರೀತಿ ಇರುತ್ತೆ ನೋಡಿ, ಉತ್ತರ ಅದರಲ್ಲಿ ಉತ್ತರ ನಕ್ಷತ್ರ ಬಂದಿರೋ ಅಂಥದ್ದು. ಉತ್ತರ ನಕ್ಷತ್ರ ಏನಮ್ಮ? ಉತ್ತರ ಪಾಲ್ಗುಣಿನ ಪಾಲ್ಗುಣಿ ನಕ್ಷತ್ರ, ಉತ್ತರ ಪಾಲ್ಗುಣಿ ಬಂದಿರೋದ್ರಿಂದ ಅದರಲ್ಲಿ ಏನು ವಿಶೇಷತೆ ಅಂದರೆ ನೋಡಿ, ಅವರು ಸ್ವಲ್ಪ ಅವ್ರ ಹತ್ರ ಇರೋ ಅಂಥದ್ದು ಯಾರ ಹತ್ರನೂ ಅನೇಕವಾಗಿ ಹೇಳ್ಕೊಡಲ್ಲ. ಕಾರಣ ಏನು ಅಂತ ಅಂದರೆ ಸ್ವಲ್ಪ ಮೂಡಿತನವಾಗಿರೋ ಅಂಥದ್ದು. ಮೂಡಿತನ ಅಂತಂದ್ರೆ ಏನು, ಮನಸ್ಸಲ್ಲೇ ಎಲ್ಲನೂ ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಳ್ದಿರ ಕಷ್ಟಪಡೋ ಅಂಥದ್ದು. ಯಾಕೆ ಆ ರೀತಿ ಪಾಲ್ಗುಣಿಲಿ ಹುಟ್ಟಿರೋ ಅಂಥವ್ರು ಯಾಕೆ ಆ ರೀತಿ ಮಾಡ್ತಾರೆ ಅಂದರೆ ಖಂಡಿತವಾಗಿ ಹೇಳ್ಕೊಳ್ಳಲ್ಲ. ಸಾಧ್ಯವಾಗಿ ಯಾವುದೊಂದು ಕಷ್ಟನೂ ಸರಿ ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಒಂಥರ ಮೂಡಿ ಟೈಪ್ ಆಗಿರ್ತಾರೆ. ಅದನ್ನು ಸರಿಪಡಿಸ್ಬೇಕು ಅಂದರೆ ಆ ದಿನ ಯಾವ ದೇವರಿಂದ ಅವ್ರ ಜನನ ಆಗಿದಾರೋ ನೋಡಿ ಆ ದೇವರಿಗೆ ಅವ್ರ ಪೂಜೆ ಮಾಡೋ ಅಂಥದ್ದು. ಖಂಡಿತ ಒಂದು 3 days ಅಲ್ಲದು 5 days ಒಳಗಡೆ ಅವ್ರು ಪೂಜೆ ಮಾಡ್ತಾ ಬರುವಾಗ ಅವ್ರು ಯಾಕೆ ಹೇಳ್ಕೊಳ್ಳಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಎಲ್ಲ ವಿಷಯನೂ ಒಂದಲ್ಲ ಎರಡಲ್ಲ, ಕಷ್ಟ ಬಂದ್ರೂ ಹೇಳಲ್ಲ, ಎಂಥ ನಷ್ಟ ಆದ್ರೂ ಹೇಳಲ್ಲ, ಆದರೆ ಒಳ್ಳೇದಾಗ್ತಾನೇ ಇರುತ್ತೆ. ಈ ದಿನ ಇರೋ ಅಂಥದ್ದು ಉತ್ತರ ಪಾಲ್ಗುಣಿಲಿ ಇರೋ ಅಂಥದ್ದು ಎಲ್ಲನೂ ಸಕ್ಸಸ್ಸೇ. ಆದ್ರೂ ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಬರಬೇಕು. ನಡೆಯೋ ಅಂಥ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಅಂದ್ರೂ ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಬರಬೇಕು. ಯಾಕೆ ಅಂತಂದರೆ ಈಗ ಎಲ್ಲ ಕಡೆಗೂ ಫುಲ್ ಟ್ರಾಫಿಕ್ ಇರುತ್ತೆ, ಮಳೆ ಬೇರೆ ಟ್ರಾಫಿಕ್ ಇರುತ್ತೆ. ಅದೇ ರೀತಿ ಅವ್ರು ಮಾಡೋ ಅಂಥದ್ದು ಸ್ವಲ್ಪ ಆತ್ರಪಟ್ಟು ಏನು ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಹೇಳ್ದಿರನೇ ಬೇರೆ ವಿಷಯಗಳನ್ನ ಮಾಡಿಬಿಡ್ತಾರೆ. ಅದರಲ್ಲಿ ಹೋಗಿ ಅವ್ರು ಸಿಗಾಕ್ಕೊತಾರೆ. ಅದನ್ನು ಮಾಡಬೇಡಿ, ನಿಧಾನದಿಂದ ಇರಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಆ ಭಗವಂತನ ಆಶೀರ್ವಾದ, ಗುರುರಾಯರ ಆಶೀರ್ವಾದ ಖಂಡಿತ ಇರುತ್ತೆ. ನೀವು ಹೋಗಿ ಪೂಜೆ ಕೊಡೋ ಅಂಥದ್ದು ಗುರು ದಕ್ಷಿಣಾಮೂರ್ತಿಗೆ, ಗುರುವಾರ ಗುರು ದಕ್ಷಿಣಾಮೂರ್ತಿಗೆ ಹೋಗಿ ನೀವು ಪೂಜೆ ಕೊಟ್ಟರೆ ಖಂಡಿತ ಎಲ್ಲ ಸಕ್ಸಸ್ ಆಗುತ್ತೆ. ಚಿಂತೆ ಬಿಡಿ, ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿಮಗೆ ಇರುತ್ತೆ. ಗುರುವೇ ಶರಣಂ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳಾಗಿರ್ಬೋದು, ನಾನಾ ರೀತಿಯಲ್ಲಿ ನಮ್ಮನ್ನ ಕಾಡ್ತಾ ಇರತ್ತೆ. ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕು? ಖಂಡಿತವಾಗೂ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅಂತಹ ಪ್ರಯತ್ನಗಳನ್ನ ನೀವು ಪಡೆದೇ ಇದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ. ಪ್ರತಿಯೊಂದು ಬಾರಿಯೂ ಸಹ ಸಮಸ್ಯೆಗಳು, ಕಷ್ಟಗಳು ಎದುರಾಗ್ತಾನೆ ಇರುತ್ತೆ. ಅಂತಹ ಸಮಯದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುವಂತಹ ನಂಬರ್ಗೆ ಕರೆ ಮಾಡಿ ಎಲ್ಲಾ ರೀತಿಯಲ್ಲೂ ಸಹ ನೀವು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು. ಗುರುಮಾತಾ, ಇನ್ನು ಈಗಾಗ್ಲೇ ನಾನು ನಿಮ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಟೆ ಏನಂತ ಅಂದ್ರೆ ಭೂಮಿಯಲ್ಲಿ ನೀರ್ ಬರ್ತಾ ಇಲ್ಲ ಅಂದ್ರೆ ಕೇವಲ ಮನೆ ವಿಚಾರ ಒಂದೇ ಅಲ್ಲ, ಜಮೀನ್ ವಿಚಾರನೂ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜಮೀನಲ್ಲೂ ಸಹ ನೀರಿಲ್ಲ ಅಂದ್ರೆ ಒಂದು ಹುಲ್ಕಡಿನೂ ಸಹ ನಾವು ಬೆಳೆಯೋದಕ್ಕೆ ಆಗಲ್ಲ. ಪ್ರತಿ ಬಾರಿಯೂ ಸಹ ನಾವು ಮಳೆನ ನಂಬ್ಕೊಂಡು ಬಿತ್ತನೆ ಮಾಡೋದಕ್ಕೂ ಆಗಲ್ಲ. ಯಾಕೆಂದ್ರೆ ಒಂದು ಬಾರಿ ಮಳೆ ಬಂದ್ರೆ ಜೋರಾಗಿ ಬಂದು ಎಲ್ಲಾನು ಕೊಚ್ಕೊಂಡು ಹೋಗುತ್ತೆ. ಇನ್ನೂ ಒಂದು ಬಾರಿ ಮಳೆನೇ ಬರಲ್ಲ, ಎಲ್ಲ ಬರಡು ಭೂಮಿ ಆಗೋಗುತ್ತೆ. ಇಂತಹ ಒಂದಷ್ಟು ಕಹಿ ಘಟನೆಗಳು ನಮ್ಮ ಸುತ್ತಮುತ್ತಲ ಇರುವಂತಹ ಜಾಗದಲ್ಲಿ, ಪ್ರದೇಶದಲ್ಲಿ ನಡೀತಾನೆ ಇರುವಂತದ್ದು. ಆದ್ರೆ ನಾವ್ ಇರುವಂತಹ ಭೂಮಿಯಲ್ಲಿ ಬೋರ್ ಹಾಕಿದ್ರು ಸಹ ನೀರ್ ಸಿಗ್ತಾ ಇಲ್ಲ. ಈ ರೀತಿ ಒಂದಷ್ಟು ಜನ ಕೇಳಿರುವಂತದ್ದು. ಅಂದ್ರೆ ಇವಾಗ್ಲೇ ನೀವು ಒಂದಷ್ಟು ಜನಕ್ಕೆ ಪರಿಹಾರವನ್ನು ಸಹ ಕೊಟ್ಟಿದ್ದೀರಾ. ಇದು ಹೇಗೆ, ಏನು ನಿಮ್ಮ ಹತ್ರ ಅಂದ್ರೆ ಅವ್ರ ಎಷ್ಟು ದಿನ ಅದಕ್ಕೆ ಕಾಯ್ಬೇಕು, ಯಾವೆಲ್ಲ ರೀತಿಯಲ್ಲಿ ಪೂಜೆ ಇದೆ, ಇದರ ವಿಧಿವಿಧಾನ ಏನು? ಖಂಡಿತ ನೋಡಿಮ್ಮ, ಇವಾಗ ಭೂಮಿ ಇದೆ, ನಮಗೆ ನೀರು ಆಲ್ರೆಡಿ ಬೋರ್ ಹಾಕ್ಸಿದೀವಿ, ನೀರು ಸಿಗ್ತಾ ಇಲ್ಲ. ನೀರಿತ್ತು ಸ್ವಲ್ಪ ದಿವಸ, ಈಗ ಬರ್ತಿಲ್ಲ ಅಂತ ಒಣಗೋಗಿದೆ ಅಂತ ಅನ್ನೋವಂಥವ್ರು, ಅದೇ ರೀತಿ ಬಾವಿನ ಬಾವಿ ತೆಗೆದು ಸಹ ನೀರಿತ್ತು, ನೀರೆಲ್ಲ ಇವಾಗ ಡ್ರೈ ಆಗಿಬಿಟ್ಟಿದೆ ಅನ್ನೋಂಥವ್ರು, ವ್ಯವಸಾಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಅಲ್ಲಿರೋ ಅಂಥದ್ದು ಒಂದು 4 ಮೂಲೆಯಲ್ಲಿರೋ ಅಂಥ ಒಂದು ಮಣ್ಣನ್ನು ತೊಗೊಂಬರ್ಬೇಕು. ತೊಗೊಂಬಂದು ಕರೆಕ್ಟಾಗಿ 13 ದಿವಸ ಅದನ್ನು ನಾನು ಕೊಡೋ ಅಂಥದ್ದನ್ನು ಪೂಜೆ ಮಾಡಬೇಕು. ನಾನು ಏನು ಕೊಡ್ತೀನೋ ಥಿಂಗ್ಸನ್ನ ಅದನ್ನು ತೊಗೊಂಡೋಗಿ ಪೂಜೆ ಮಾಡಿ 13 ದಿವಸ, ಆಮೇಲೆ ಪೂಜೆ ಮಾಡಿ 15ನೇ ದಿವಸಕ್ಕೆ ಅವರು ಸ್ಟಾರ್ಟ್ ಮಾಡಿಕೊಂಡ್ರು ಅಂದರೆ ಬೋರ್ ಹಾಕೋದಕ್ಕೆ ಖಂಡಿತ ನೀರು ಬರುತ್ತೆ. ಅದೇ ರೀತಿ ನಾನು ಒಂದು ಚೊಂಬು ನೀರನ್ನು ಕೈಲಿ ಹಿಡ್ಕೊಂಡು ಅದನ್ನು ತಿರುಗಿಸ್ದಾಗ ಅದು ಸಿಗುತ್ತಾ ಇಲ್ವಾ ಅಂತ ನಾನು ಹೇಳ್ತೀನಿ. ಅದು ನಾನು ಮಾಡೋ ಅಂಥದ್ದು. ಅದರಲ್ಲಿ ಖಂಡಿತ ಸಿಗೋದಕ್ಕೆ ಪೈಪ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಬಾವಿಲಿ ನೀರಿಲ್ದಿರ ಇರೋದನ್ನೇ ನಾನು ನೀರು ಬರೆಸಿ ಕೊಟ್ಟಿದ್ದೀನಿ. ಅದೇ ರೀತಿ ಭೂಮಿ ಒಳಗಡೆ ನೀವು ಹಾಕಿರೋ ಅಂಥದ್ದು ನಿಮ್ಮ ಎಲ್ಲೇ ಒಳಗಡೆನೇ ನೀವು ಬೋರ್ ಹಾಕಿದ್ರೇನು ಅದು ನೀರು ಸಿಗ್ತಾ ಇಲ್ಲ ಬೇರೆಯವ್ರಿಗಿದೆ, ಪಕ್ಕದಲ್ಲಿರೋ ಅಂಥವ್ರು ಇದರಲ್ಲಿ ಆಸ್ತಿಲಿದೆ, ನಮಗೆ ಬರ್ತಾ ಇಲ್ಲ.
ಪಕ್ಕದಲ್ಲಿರೋಂಥ ತೋಟದಲ್ಲಿದೆ, ನಮಗೆ ಮಾತ್ರ ಸಿಗ್ತಾ ಇಲ್ಲ ಅಂದರೆ ನೋಡಿ, ಅದರಲ್ಲೂ ಸಹ ಅದೃಷ್ಟ ಅನ್ನೋದಿದೆ. ಅದಕ್ಕೆ ಹೇಳೋದು, ಆ ಬೋರ್ ಹಾಕಿ ನೀರು ಬರ್ದಿರ ಇರೋ ಅಂಥವ್ರು ಖಂಡಿತವಾಗ್ಲೂ ಶಿವನಿಗೆ ಪೂಜೆ ಮಾಡಿಸ್ಬೇಕು, ರುದ್ರ ಅಭಿಷೇಕ ಮಾಡಿಸ್ಬೇಕು, ಪ್ರಾರ್ಥನೆ ಮಾಡಬೇಕು. ನಾನು ಮಾಡಿಕೊಡುವಾಗ ಸ್ವಲ್ಪ ನಿಮ್ಗೆ ಹಣ ಖರ್ಚು ಬಂದೇ ಬರುತ್ತೆ. ಹಣ ಖರ್ಚು ಮಾಡ್ಕೊಂಡು ನಾವು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ಮಾಡಿಕೊಡ್ತೀನಿ ನಾನು. ಅದೇ ರೀತಿ ಅದೆಷ್ಟೇ ಖರ್ಚಾಗಿರಲಿ ಮಾಡಿಕೊಡ್ತೀನಿ. ಅದು ಆ ರೀತಿ ಮಾಡುವಾಗ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ರಾಯರಲ್ಲಿ ನಂಬಿಕೆ ಇಡಬೇಕು. ಇಟ್ಟರು ಅಂದರೆ ಖಂಡಿತವಾಗ್ಲೂ 13ನೇ ದಿವಸ ಪೂಜೆ ಇರುತ್ತೆ. 13ನೇ ದಿವಸಕ್ಕೆ ಮೇಲೆ ಯಾವಾಗ ಬೇಕಾದರೂ ನೀವು ಬೋರನ್ನು ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬೋದು, ಹಾಕ್ಕೋಬೋದು. ಹಾಕಿದ್ಮೇಲೆ ಖಂಡಿತ ನೀರು ಸಿಕ್ಕೇ ಸಿಗುತ್ತೆ. ಆಗ ಸಿಗಲಿಲ್ಲ ಅಂದರೆ ಖಂಡಿತ ನನ್ನ ಈ ಆಧ್ಯಾತ್ಮಿಕ ಪಾದೆನೇ ನಾನು ನಿಲ್ಲಿಸ್ಬಿಡ್ತೀನಿ. ಕಾರಣ ಏನು ಅಂತಂದರೆ 47 ವರ್ಷ 46 ವರ್ಷ ಮುಗಿತಾ ಇದೆ ಈ ಆಧ್ಯಾತ್ಮಿಕ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಭಗವಂತನಲ್ಲಿ ಎಷ್ಟು ನಂಬಿಕೆ ಇರ್ಬೋದು. ಖಂಡಿತವಾಗ್ಲೂ ಸಿಗುತ್ತೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಈ ಥರ ಪ್ರಾಬ್ಲಮ್ ಇರೋಂಥವ್ರು ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಮಾಡಿ ಖಂಡಿತ. ಅದೇ ರೀತಿ ನನ್ನ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರೋದನ್ನು ಡೀಟೇಲ್ಸಾಗಿ ಕೇಳ್ಕೊಂಡು ನೀವು ಕಳಿಸಿದ್ರೆ ಅದು ನೋಡ್ಬಿಟ್ಟು ಖಂಡಿತ ನಿಮ್ಗೆ ಸಿಗುತ್ತಾ ಸಿಗಲ್ವಾ ಅನ್ನೋದು ಸಹ ನಾನು ಫಸ್ಟ್ ಹೇಳ್ಬಿಟ್ಟೇ ಅದು ಸ್ಟಾರ್ಟ್ ಮಾಡಿಕೊಡೋದು. ಅದು ಸಿಗುತ್ತೆ ನಿಮಗೆ. ಅದು ನಿಮ್ಮ ಫೋಟೋಗಳೆಲ್ಲ ನೋಡಬೇಕು, ಮುಖರಾಶಿ ನೋಡಿ ಸಿಗುತ್ತಾ ಇಲ್ವಾ ಅಂತ ಹೇಳ್ತೀನಿ ಖಂಡಿತ. ಆಮೇಲೆ ಖಂಡಿತ ಸಿಗುತ್ತೆ ನಿಮಗೆ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಎಲ್ಲಾ ರೀತಿಯ ನಾನಾ ರೀತಿಯ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ, ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಇವಾಗ ಕೆಲವೊಂದು ಬಾರಿ ಕೆಲವೊಂದಷ್ಟು ಜ್ಯೋತಿಷಿಗಳ ಹತ್ರ ನೀವು ಹೋಗಿ ಕೇಳಿರ್ತೀರಾ, ಆದ್ರೂ ಸಹ ಕೆಲವೊಂದಷ್ಟು ಬಾರಿ ಅದು ಸಮಸ್ಯೆ ಪರಿಹಾರ ಆಗಿರಲ್ಲ. ಆದ್ರೆ ಖಂಡಿತವಾಗೂ ಹೇಳ್ತೀನಿ, ಕೆಲವೊಂದು ಬಾರಿ ನಂಬಕ್ ಆಗದೇ ಇರುವಂತಹ ಒಂದಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಅದೇ ಉದಾಹರಣೆಗೆ ಇವಾಗ ಪ್ರೀತಿ ಪ್ರೇಮ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ಈ ರೀತಿ ನಾನಾ ಒಂದಷ್ಟು ರೀತಿ ನಿಜಕ್ಕೂ ಒಂದಷ್ಟು ಬಾರಿ ಹೌದಾ ಅನ್ನುವಂತಹ ಒಂದಷ್ಟು ಶಾಕಿಂಗ್ ನ್ಯೂಸ್ಗಳು ಸಹ ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಅಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ, ನಿಮ್ಮನ್ನ ಬಾಧಿಸ್ತಾ ಇದ್ರೆ ಖಂಡಿತವಾಗೂ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಳಿ. ಗುರುಮತ ಇನ್ನು ಇವತ್ತು ಸೋಮವಾರ ವಿಶೇಷವಾಗಿ ಶಿವನ ಆರಾಧನೆಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಕಾಶಿಯಲ್ಲಿ ಇರುವಂತಹ ಶಿವನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ಬೋದು? ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ, ಕಾಶಿಯಲ್ಲಿರೋ ಅಂಥ ಶಿವನಿಗೆ ತುಂಬಾ ವಿಶೇಷತೆ ಏನು ಅಂದರೆ ಮೋಕ್ಷ ಪ್ರಭು ಅಂತಾರೆ. ಮೋಕ್ಷ ಪ್ರಭು ಅಂದರೆ ಯಾಕೆ ಇಲ್ಲಿರೋ ಶಿವ ಕೊಡಲ್ವಾ ಅಂತ ಒಂದು ಕ್ವಶನ್ ಬರ್ಬೋದು. ಖಂಡಿತ ಬಂದೇ ಬರುತ್ತೆ ಎಲ್ರಿಗೂ. ಕಾಶಿಲೆ ನೋಡಿ, ಆ ಗಂಗಾ ನದಿಲಿ ಎಷ್ಟು ಜನ ಹೋಗಿದಾರೋ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಆ ಭಗವಂತನ ಹೋಗಿ ಸೇರ್ತಾರೆ ಅನ್ನೋ ಅಂಥದ್ದು ಒಂದಿದೆ. ಕಾಶಿ ವಿಶ್ವನಾಥನಿಗೆ ಏನು ಶಕ್ತಿ ಇದೆ, ವಿಶಾಲಾಕ್ಷಿಗೆ ಏನು ಶಕ್ತಿ ಇದೆ ಅಂದರೆ ನೋಡಿ, ಹೋಗೋಂತಹ ಆತ್ಮಗಳಿಗೆಲ್ಲ ಅವರೇ ಒಂದು ಅಧಿಪತಿ, ಅವರೇ ಅವ್ರ ಮೋಕ್ಷ ಕೊಡೋ ಅಂಥ ಭಗವಂತ. ಅಲ್ಲಿ ಕೂತ್ಕೊಂಡು ಬರೋ ಅಂಥವ್ರನ್ನೆಲ್ಲನೂ ಮಾಡಿಕೊಂಡು ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾ ಇದ್ದಾರಂತೆ. ನೋಡಿ, ಆ ಭಗವಂತನಲ್ಲಿ ಎಷ್ಟು ಲೀಲೆ. ಆ ಕಾಶಿ ವಿಶ್ವನಾಥನಿಂದ ನಾವೇನೆಲ್ಲ ಪಡ್ಕೋಬೋದು, ಖಂಡಿತವಾಗ್ಲೂ ಮುಕ್ತಿ ಹೊಂದ್ಬೋದು. ಮುಕ್ತಿ ಅಂದ್ರೇನು, ನಾವು ಹೋದ್ಮೇಲೆ ಮುಕ್ತಿ ತಾನೇ, ಏನಕ್ಕೆ ಹೀಗೆ ಹೇಳ್ತಾರೆ ಅಂತ ಅನಿಸ್ಬೋದು. ಖಂಡಿತವಾಗ್ಲೂ ಅಲ್ಲ. ನೋಡಿ, ಒಂದು ನಮಗೆ ಎಂಥದ್ದೇ ಇಷ್ಟು ದಿವಸನೂ ನಾನು ಹೇಳ್ತಾನೆ ಬಂದಿದ್ದೀನಿ, ಶಾಪ ಆಗಲಿ ಎಂಥದ್ದೇ ಮೋಸ ಆಗಿರಲಿ, ಒಬ್ರ ಹತ್ರ ನಾವು ಮೋಸ ಹೋಗಿದ್ದೀವಿ ಅಥವಾ ಏನೋ ಒಂದು ಯಾಮರ್ಸ್ಬಿಟ್ಟಿದ್ದಾರೆ, ಈ ಥರ ಎಲ್ಲನೂ ಸಹ ಮೋಕ್ಷ ಸಿಗೋ ಅಂಥದ್ದು. ಅದರಲ್ಲಿ ನೋಡಿ, ಮುಖ್ಯವಾಗಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಆ ತಾಯಿ ವಿಶಾಲಾಕ್ಷಿ ದೇವಿ ಆ ಭಗವಂತನಿಗೆ ಭಿಕ್ಷೆ ಕೊಟ್ಟಿದ್ದಂಥ ಸ್ಥಳ, ಭಗವಂತ ಭಿಕ್ಷೆ ಕೇಳಿದಂಥ ಸ್ಥಳ ಕಾಶಿ ವಿಶ್ವನಾಥ. ಹಾಗಾಗಿ ಸಾಧಾರಣ ವಿಷಯನೇ ಅಲ್ಲ. ಅದೇ ರೀತಿ ಕಾಲಭೈರವರು ಆ ರೂಪದಲ್ಲೂ ಸಹ ಇರೋ ಅಂಥ ಭಗವಂತ. ಕಾರಣ ಎಲ್ಲ ಕಡೆಗೂ ಯಾಕೆ ಕಾಲಭೈರವರಿಗೆ ಅಷ್ಟೊಂದು ಪವರ್ಫುಲ್ ಅಂದರೆ, ಕಾಲದ ಚಕ್ರ ಅವರು. ನಮ್ಮ 7 ಜನ್ಮದ ಚಕ್ರದಲ್ಲಿ ನಮ್ಮನ್ನು ಓಡಿಸ್ತಾ ಬರ್ತಾ ಇರ್ತಾರೆ. ಆಗ ಯಾವಾಗ ನಾವು ನಿಲ್ಲಬೇಕೋ ಆ ನಿಂತಾಗ ಮಾತ್ರನೇ ಆ ಭಗವಂತನ ಹೋಗಿ ಸೇರ್ತೀವಿ. ನೋಡಿ, ಆ ಕಾಲಚಕ್ರದಲ್ಲಿರೋ ಅಂಥ ಕಾಲಭೈರವರು, ಭೈರವೇಶ್ವರ ಅವ್ರಿಗೆ ಆ ಕಾಲಕ್ಕೆ ಹೇಳೋ ಅಂಥದ್ದು ಎಲ್ಲ ವಿಷಯನೂ ನಮಗೆ ಮಗುವಾಗಿ ಪ್ರಪಂಚಕ್ಕೆ ಬರುವಾಗಲೇ ಎಲ್ಲನೂ ಕಳಿಸ್ಬಿಟ್ಟಿರ್ತಾರಂತೆ ನಮ್ಮ ಜೊತೆಯಲ್ಲಿ. ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳುಗಳು ಮಲ್ಕೊಂಡಿದ್ರೆ ಒಂದು 10 ನಿಮಿಷ ಬಿಟ್ಕೊಂಡೋಗಿ ನೋಡಿ, ಕೈಯೆಲ್ಲ ಮಣ್ಣಾಗಿರುತ್ತೆ. ಅದು ಹೀಗೆ ಹಿಡ್ಕೊಂಡಿರುತ್ತೆ, ಕೈ ತುಂಬ ಮಣ್ಣಾಗಿರುತ್ತೆ. ಅಥವಾ ಅದ್ರ ಬೆರಳು ಅದೇ ಚೂಪ ಅಂಥದ್ದು. ಕಾರಣ ಏನು ಅಂತ ಅಂದರೆ, ಎಷ್ಟೋ ಮಕ್ಕಳು
ಮಕ್ಕಳೇ ಮಲ್ಕೊಳ್ಳೋದು ಜಾಸ್ತಿ. ಅದೇ ರೀತಿ ಒಂದೊಂದು ಮಕ್ಕಳು ಒಂದು ಸೈಡಲ್ಲಿ ಮಲಗಿಸ್ಬಿಟ್ರ ಅಂದರೆ ನೀವು ಹೋಗಿ ಆ ಮಗುನ ಎತ್ಕೊಳ್ಳೋವರೆಗೂ ಅದೇ ಸೈಡಲ್ಲಿ ಇರ್ತಾನೆ. ಒಂದೊಂದು ಮಕ್ಕಳು ಕಣ್ಣಲ್ಲಿ ಅರ್ಧ ಕಣ್ಣು ನಿದ್ದೆ ಮಾಡ್ತಾರೆ. ಒಂದೊಂದು ಮಕ್ಕಳು ನೋಡಿದ್ರೆ ಬಾಯಲ್ಲಿ ಬೆರಳಿಟ್ಕೊತಾರೆ. ಈ ಥರ ನಾನಾ ವಿಷಯಗಳು. ಇದೆಲ್ಲ ಹೇಗೆ ಅಂತ ಅಂದರೆ ಆ ಪರಮಾತ್ಮ ಮಾಡಿರೋ ಅಂಥದ್ದು. ಹರ ಮಹಾದೇವನ ಆ ಶಿವ ಪರಮಾತ್ಮನೇ ಇವತ್ತು ಸೋಮವಾರ ಇರೋದ್ರಿಂದ ಕಾಶಿ ವಿಶ್ವನಾಥನಿಗೂ ನಮ್ಮ ವಿಶಾಲಾಕ್ಷಿ ತಾಯಿಗೂ ಬೇಕಾದ ಪಾರ್ವತ ಸ್ವರೂಪಿಣಿ ವಿಶಾಲಾಕ್ಷಿಗೂ ಬೇಕಾದಷ್ಟು ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ. ಆದರೆ ಅಲ್ಲಿ ಒಂದು ವಿಶೇಷತೆ ಏನು ಅಂದರೆ ಎಲ್ಲಿ ಎಷ್ಟೇ ದೂರ ಹೋದ್ರೂ ಅಲ್ಲಿ ಯಾವ ಒಂದು ಕಾರಣಕ್ಕೂ ಸರಿ ಯಾರು ಯಾಮಾರಿಸೋಂಗೂ ಇಲ್ಲ, ಯಾಮಾರೋದು ಇಲ್ಲ. ಕಾರಣ ಇದಿದ್ದೇ ಇದೆ. ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಎಂಥವರೇ ಅಲ್ಲೋಗಿ ಪ್ರಾಣ ಬಿಟ್ರೂ ಮತ್ತೆ ಅವ್ರನ್ನ ವಾಪಸ್ ತರಬಾರ್ದು ಅನ್ನೋಂಥ ಒಂದು ಇದೆ. ಕಾರಣ ಏನು ಅಂದರೆ ಅಲ್ಲೇ ಭಗವಂತನ ಹತ್ರನೇ ಅವ್ರಿಗೆ ಎಲ್ಲನೂ ಆಗಬೇಕು ಅನ್ನೋಂಥದ್ದು. ಅವ್ರನ್ನ ಮೀರಿ ಎಲ್ಲೇ ಬಿಟ್ಟು ತರಬಾರ್ದು ಅನ್ನೋಂಥದ್ದು. ಮೋಕ್ಷ ಪ್ರಭು ಅವರು ಮೋಕ್ಷಕ್ಕೋಸ್ಕರ ಇರೋ ಅಂಥ ಮಹಾನುಭಾವ. ನೋಡಿ, ಎಲ್ಲ ಕಡೆಗೂ ನಾವು ಎಲ್ಲರೂ ಹೋಗ್ಬೋದು, ಆದರೆ ಮೋಕ್ಷ ಅನ್ನೋ ಸ್ಥಳ ಆ ಶಿವನದೇ ಆಗಿರುತ್ತೆ. ಅದೇ ರೀತಿ ವೈಕುಂಠ ಏಕಾದಶಿಗೂ ಸಹ ಆ ದಿನ ಆಗಿದ್ದಂಥದ್ದು ಭಗವಂತ ಮತ್ತೆ ಮರುಜನ್ಮ ಕೊಡಲ್ಲ ಅನ್ನೋಂಥದ್ದು ಇದೆ. ಹಾಗಾಗಿ ಎಂಥದ್ದೇ ನಾವು ಮಾಡ್ಕೊಂಡು ಹೋಗ್ತಾ ಇರಲಿ, ಮೋಕ್ಷ ಇಲ್ದಿರ ನಾವು ಬಾಳಬಾರ್ದು. ಆ ಮೋಕ್ಷ ಬೇಕು ಅಂತಂದರೆ ಖಂಡಿತ ಒನ್ ಟೈಮ್ ಆದ್ರೂ ಆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಆ ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮ್ಮ ವಂಶದಲ್ಲಿ ಬರೋ ಅಂಥ ಎಂಥದ್ದೇ ಒಂದು ದೋಷ ಆಗಿರಲಿ, ಏನೇ ಆಗಿರಲಿ, ಭಗವಂತ ನಮಗೆ ಟೈಮ್ ಕೊಡ್ತಾರಂತೆ. ಇಷ್ಟು ದಿನದ ಒಳಗಡೆ ನಿನಗಿರೋ ಅಂಥ ಪಾಪ ಕರ್ಮಗಳನ್ನೆಲ್ಲ ನೀನು ಕಳ್ಕೊಂಡು ಪರಿಹಾರ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಬಾಳು ಅಂತಾರಂತೆ. ನಾನು ನಿನಗೆ ಕೊಟ್ಟಂಥ ಅಷ್ಟು ವರ್ಷ ಕಾಲನೂ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದು ನೀನು ಬಂದು ಸೇರಬೇಕು ಅಂತ ಆ ಕಾಶಿ ವಿಶ್ವನಾಥ ಸ್ವಾಮಿ ಪಾರ್ವತ ಸ್ವರೂಪಿಣಿಯಾದ ವಿಶಾಲಾಕ್ಷಿ ಹತ್ರ ಭಿಕ್ಷೆ ಬೇಡಿದಂಥ ಜಾಗ. ಆ ದೇವಿ ಅನ್ನದಾನನ ಪ್ರಭುಗಳಿಗೆ ಕೊಟ್ಟಿದ್ದಂಥ ಜಾಗ. ಅದಕ್ಕೋಸ್ಕರನೇ ವಿಶೇಷತೆ ತುಂಬಾ ಇದೆ. ಕಾಶಿಗೆ ಹೋಗಿ ಬಂದಿರೋರು ಖಂಡಿತ ಪುಣ್ಯವಂತರು ಅಂತಾರೆ. ಹೋಗಕ್ಕೆ ಮುಂಚೆ ಏನೇನು ಪಾಪ ಮಾಡಿದ್ರು ಅದು ಬಗ್ಗೆ ಬೇಕಾಗಿಲ್ಲ. ಹೋಗಿ ಬಂದಮೇಲೆ ಖಂಡಿತವಾಗ್ಲೂ ಪಾಪ ಕರ್ಮ ಮಾಡಬಾರ್ದು. ನಾವೇನಾದರೂ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಯಾರ್ಯಾರಿಗೆ ಹೋಗಿರೋರು ಏನೇನು ತ್ಯಾಗ ಮಾಡಿದ್ದೀರೋ ನಿಮ್ಮ ಮನಸ್ಸಲ್ಲಿ ಸಂತೋಷ ಪಡಿ. ಆದ್ರೇನು ಯಾರಿಗೂ ದ್ರೋಹ ಆಗಲಿ, ಒಂದು ತಪ್ಪಾಗಲಿ ಏನೇನು ಮಾಡಬಾರ್ದು. ಅದರಲ್ಲಿ ಎಚ್ಚರಿಕೆ ಆಗಿರಿ. ಖಂಡಿತ ಕಾಶಿ ವಿಶ್ವನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು.